ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಕಾಲ ಚಿರಋಣಿ. ಇವತ್ತು ನಮ್ಮಮ್ಮನ ಕರ್ಕೊಂಡು ಮತ್ತೆ ಬಂದಿದ್ದೀನಿ. ಅಮ್ಮ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಸೊ ಇವತ್ತು ಕ್ಯೂರಿಯಾಸಿಟಿ ಇದೆಯಾ, ಇವತ್ತು ಏನ್ ಕ್ವೆಶ್ಚನ್ ಕೇಳ್ತೀನಿ ನಾನು ನಿನ್ಗೆ, ಅಥವಾ ಏನ್ ಟಾಪಿಕ್ ಮಾತಾಡ್ತೀನಿ ಅಂತ? ಬಾ, ಯೂಟ್ಯೂಬ್ ಮಾಡೋಣ ವಿಡಿಯೋ ಮಾಡೋಣ ಅಂತ ಕರ್ಕೊಂಬಂದು ಕೂರ್ಸಿದ್ಯಾ. ಸೊ ಏನ್ ಕೇಳ್ತೀಯೋ ಗೊತ್ತಿಲ್ಲ ನಂಗೆ ಏನ್ ಮಾತಾಡಕ್ ಬರಲ್ಲ. ಸೊ ಆದ್ರೂ ನಿನ್ ಜೊತೆ ಕೂತ್ಕೊಂಡಿದೀನಿ. ಚೆನ್ನಾಗೇ ಮಾತಾಡ್ತೀಯ, ಎಲ್ಲ ಬಿಡು, ಪರವಾಗಿಲ್ಲ. ಸೊ ಇವತ್ತಿನ ಒಂದು ಮದರ್ ಡಾಟರ್ ಸೀರೀಸ್ಗೆ ಒಂದು ಸ್ಮಾಲ್ ಎಡಿಷನ್ ಕೊಡೋಣ ಅಂತ ಅನ್ಕೊಂಡೆ. ಅದೇನಂತ ಅಂದ್ರೆ ಅಗ್ರಿ ಡಿಸ್ಅಗ್ರಿ ಎಡಿಷನ್. ಸೊ ಏನಂದ್ರೆ ನಾನು ಇವಾಗ ನಿನ್ಗೆ ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ. ಆಕ್ಚುಲಿ ಕ್ವೆಶ್ಚನ್ಸ್ ಅನ್ನೋದಕ್ಕಿಂತ ಸ್ಟೇಟ್ಮೆಂಟ್ಸ್ ಹೇಳ್ತೀನಿ. ಆ ಸ್ಟೇಟ್ಮೆಂಟ್ಸ್ಗೆ ನೀನು ಒಪ್ಕೊಳ್ತೀಯಾ ಆ ಸ್ಟೇಟ್ಮೆಂಟ್ ನ, ಅಥವಾ ಒಪ್ಕೊಳ್ಳಲ್ವಾ, ಅಥವಾ ಏನಕ್ಕೆ ಒಪ್ಕೊಳ್ಳಲ್ಲ, ಅಥವಾ ಏನಕ್ಕೆ ಒಪ್ಕೋತೀಯಾ ಅಂತ ನೀನ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನೀಡ್ ನಾಟ್ ಬಿ ಲೈಕ್ ಲೆಂತಿ, ಬಟ್ ಸ್ವಲ್ಪ ಒಂದು ಸ್ಮಾಲ್ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆಗುತ್ತೆ. ನನ್ನ ಒಂದು ಒಪಿನಿಯನ್ ಕೂಡ ನಾನು ಹೇಳ್ತೀನಿ. ಲೆಟ್ಸ್ ಕೀಪ್ ಇಟ್ ವೆರಿ ಕ್ಯಾಂಡಿಡ್. ನಿನ್ಗೂ ಗೊತ್ತಿಲ್ಲ ಏನು ಕ್ವೆಶ್ಚನ್ಸ್ ಅಂತ. ಮೊದಲನೇ ಸ್ಟೇಟ್ಮೆಂಟ್, ಐ ಹ್ಯಾವ್ ಟು ಯೂಸ್ ಮೈ ಐಪ್ಯಾಡ್ ಬಿಕಾಸ್ ಒಂದಷ್ಟು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಐ ಹ್ಯಾವ್ ಟು ಯೂಸ್ ದಿಸ್ ಟು ಆಸ್ಕ್ ದಿಸ್ ಸ್ಟೇಟ್ಮೆಂಟ್. ಆಯ್ತಾ? ಮೊದಲನೇ ಸ್ಟೇಟ್ಮೆಂಟ್ ಏನಂದ್ರೆ, ಹೆಣ್ಮಕ್ಳು ಆರ್ ಎಕ್ಸ್ಪೆಕ್ಟೆಡ್ ಟು ಸ್ಯಾಕ್ರಿಫೈಸ್ ಮೋರ್ ದೆನ್ ಮೆನ್ ಇನ್ ದಿಸ್ ವರ್ಲ್ಡ್. ಇದನ್ನ ನೀನು ಒಪ್ಕೋತೀಯಾ? ಒಪ್ಕೋಬೇಕಾಗತ್ತೆ, ಬಟ್ ಕೆಲವು ಟೈಮ್ಸ್ 50-50 ಅಂತಾನು ಅನ್ಕೋಬೇಕಾಗತ್ತೆ. ಕೆಲವರು ಗಂಡಸರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಕೆಲವ್ರು ಹೆಂಗಸರು ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಸೊ ಗಂಡೇ ಮಾಡಿರ್ತಾರೆ, ಹೆಣ್ಣೆ ಮಾಡಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಈಗಿನ ಕಾಲದಲ್ಲಿ ಎಲ್ಲ ಈಕ್ವಲ್ ಆಗಿರೋದ್ರಿಂದ ಅದರಲ್ಲೂ ಅವ್ರು ಈಕ್ವಲ್ ಸ್ಯಾಕ್ರಿಫೈಸೇ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನನ್ಗೇನನ್ಸುತ್ತೆ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ಹೌದು ಅದೊಂಥರ ಟ್ಯಾಬು ಸ್ಟೀರಿಯೋ ಟೈಪ್ ಇತ್ತು, ದಟ್ ಗಂಡಸರು ಹೋಗಿ ಕೆಲಸ ಮಾಡೋರು, ಹೆಣ್ಮಕ್ಳು ಕರಿಯರ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಕ್ಳನ್ನ ನೋಡ್ಕೊಂಡು ಇರೋದು ಅಂತ ಇತ್ತು, ಒಂದ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ. ಬಟ್ ಈಗಿನ ಪ್ರಪಂಚದಲ್ಲಿ, ಈಗಿನ ವರ್ಲ್ಡ್ ಅಲ್ಲಿ ಗಂಡಸರು ಕೂಡ, ಐ ಮೀನ್ ಇವಾಗ ಐ ಕ್ಯಾನ್ ಟಾಕ್ ಅಬೌಟ್ ಹಸ್ಬೆಂಡ್ ವೈಫ್ ಪಾರ್ಟ್ನರ್ಶಿಪ್, ಅದರ ಬಗ್ಗೆ ಮಾತಾಡಿದ್ರೆ ಗಂಡಂದ್ರು ಕೂಡ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇವಾಗ ಮುಂಚೆ ಹಿಂದಿನ ಕಾಲದಲ್ಲಿ ಬರೀ ಹೆಣ್ಮಕ್ಳೇ ಮಕ್ಳಿಗೆ ಊಟ ಮಾಡ್ಸು, ತಾಚಿ ಮಾಡ್ಸು ಎಲ್ಲ ಮಾಡೋರು. ಬಟ್ ಇವಾಗ ಎಲ್ಲ ಗಂಡ್ ಮಕ್ಳು ಕೂಡ ಮಾಡ್ತಾರೆ. ಸೊ ಈಕ್ವಲ್ ಆಗಿ ಕೆಲ್ಸಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಾಗ ಸ್ಯಾಕ್ರಿಫೈಸಸ್ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಮೇ ಬಿ 1% ವಿಮೆನ್ ಜಾಸ್ತಿ ಮಾಡ್ತಾರೆ ಅಂತ ಮೇ ಬಿ. ಓಕೆ, ಈಗ ಎರಡನೇ ಸ್ಟೇಟ್ಮೆಂಟ್ ಏನೋ, ಹೆಣ್ಮಕ್ಳು, ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೋ ನಾನು ಮಗಳು, ನಮ್ಮಮ್ಮ ತಾಯಿ, ಸೊ ಇದು ತಾಯಿ ಮಗಳು ಸೀರೀಸ್ ಅಂತ ಹೇಳಿದ್ರಿಂದ ಹೆಣ್ಮಕ್ಳು ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀನಿ, ತಪ್ಪಾಗಿ ಅನ್ಕೋಬೇಡಿ ಗಂಡ್ ಮಕ್ಳು. ಸೊ ಏನೋ ಈ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಂದ್ರೆ, ಹೆಣ್ಮಕ್ಳು ಯಾವಾಗ್ಲೂ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಹೌದು, ಈಗಿನ ಸಿಚುಯೇಷನ್ಗೆ ಇಂಡಿಪೆಂಡೆಂಟ್ ಆಗಿದ್ರೇನೆ ಒಳ್ಳೇದು. ಹೆಣ್ಮಕ್ಳು ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತಾರೋ ಅಷ್ಟು ಅವರು ಮುಂದಿನ ಫ್ಯೂಚರ್ಗೆ ತುಂಬಾ ಒಳ್ಳೇದು. ಬಟ್ ಹಿಂದಿನ ಕಾಲದಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇತ್ತಿಲ್ಲ, ಮಾಡ್ತಾ ಇತ್ತಿಲ್ಲ, ಗಂಡ ಏನ್ ತಂದು ಹಾಕೋನೋ ಅದ್ರಲ್ಲಿ ಮಾಡೋರು. ಬಟ್ ಈಗ ಹಾಗಲ್ಲ, ಈಗ ಇದೇ ಚೇಂಜ್ ಆಗ್ಬಿಟ್ಟಿದೆ, ಪ್ರಪಂಚನೇ ಚೇಂಜ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲಾ ತರ ಆಸೆನೂ ಇರೋದ್ರಿಂದ ಸೊ ಎಲ್ಲರೂ ಅವ್ರವ್ರ ಕಾಲ್ ಮೇಲೆ ನಿಂತ್ರೆ ಒಳ್ಳೇದು ಅಂತ ಅನ್ಕೋತೀನಿ. ನನ್ಗೂ ಹಾಗೆ ಅನ್ಸುತ್ತೆ. ಬಿಕಾಸ್ ಏನೋ ಹೆಣ್ಮಕ್ಳಂತಲ್ಲ, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಾರೇ ಆದ್ರೂ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ಲೇಬೇಕು ಅಂತ ನನಗ್ ಅನ್ಸುತ್ತೆ. ಆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಕ್ ಮುಂಚೆ ಐ ಥಿಂಕ್ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಅಂತ ಒಂದು ಮಾಡ್ಕೊಂಡ್ರೆ ನಿಮ್ಗೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಕ್ಕೆ ದಾರಿಗಳು ಸಿಗತ್ತೆ ಅಂತ ನನಗೆ ಅನ್ಸುತ್ತೆ, ನನ್ನ ಒಪಿನಿಯನ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಕಾನ್ಫಿಡೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್, or let's just say confidence matters more than beauty. ನಿಮ್ಮ ಒಳಗಿನ ಕಾನ್ಫಿಡೆನ್ಸ್ ಜಾಸ್ತಿ ಇಂಪಾರ್ಟೆಂಟ್ ನಿಮ್ಮ ಹೊರಗಿನ ಆಕರ್ಷಣೆಗಿಂತ. ಏನಂತ ಹೇಳ್ತೀಯ? ಕಾನ್ಫಿಡೆನ್ಸ್ ಮೋರ್ ಇಂಪಾರ್ಟೆಂಟ್. ನಿನಗೆ ಏನಕ್ಕೆ ಹಂಗನ್ಸುತ್ತೆ? ಕಾನ್ಫಿಡೆನ್ಸ್ ಇದ್ದಾಗ ನಾವು ಏನ್ ಬೇಕಾದ್ರೂ ಜಯಿಸ್ಬೋದು. ಸೊ ಕಾನ್ಫಿಡೆನ್ಸ್ ಇಲ್ಲ, ನೀನ್ ಬ್ಯೂಟಿ ಇಟ್ಕೊಂಡು ಏನ್ ಮಾಡ್ತೀಯ? ಸೊ ಕಾನ್ಫಿಡೆನ್ಸ್ ಇದ್ದಾಗ ನೀ ಎಲ್ಲಾ ಇದ್ರಲ್ಲೂ ಮುಂದಕ್ಕೆ ಹೋಗ್ತೀಯಾ. ಸೊ ನಾನು ಮಾಡ್ತೀನಿ ಅನ್ನೋ ಒಂದು ಏಮ್ ಇರುತ್ತೆ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಬೇಕು. ದಟ್ಸ್ ಟ್ರೂ. ಯಾಕಂದ್ರೆ ಬ್ಯೂಟಿ ಇಟ್ಕೊಂಡು ಅಥವಾ ಹೊರಗಿನ ನಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದ್ರ ಮೇಲೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಗಳು ನಡೆಯಲ್ಲ ಹಾಸ್ಪಿಟಲ್ಸ್ ಅಲ್ಲಿ, ಅಲ್ವಾ?
ಎಂತ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ನಮ್ಮ ಒಳಗಿನ ಕಾನ್ಫಿಡೆನ್ಸ್ ಅಥವಾ ವಿಲ್ ಪವರ್ ಅದು ಮ್ಯಾಟರ್ಸ್ ಮೋರ್. ಅವಾಗ ಎಷ್ಟೊಂದು ತರ ಕಾಯಿಲೆಗಳು ವಾಸಿ ಅದಾಗತ್ತೆ. ಸೊ ಯಾ, ಐ ಡೂ ಅಗ್ರಿ ವಿತ್ ದಟ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಮದ್ವೆ ಅನ್ನೋದು ಹೆಣ್ಮಕ್ಳಿಗೇನೆ ಜಾಸ್ತಿ, ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಚೇಂಜ್ ಆಗ್ತಾರೆ ಗಂಡ್ ಮಕ್ಳಿಗಿಂತ. ಏನ್ ಅನ್ಸತ್ ನಿಂಗೆ ಇದ್ರ ಬಗ್ಗೆ? ನ್ಯಾಚುರಲಿ ಚೇಂಜ್ ಆಗ್ಲೇಬೇಕು. ಸೊ ಹಾಗಾಗಿ ಹೆಣ್ಮಕ್ಳು ಚೇಂಜ್ ಆಗೇ ಆಗ್ತಾರೆ. ಅದು ಯಾವ ತರ ಫನ್ ಅಲ್ಲಿ ಹೇಳ್ತಿದ್ಯಾ ಅಥವಾ ಸೀರಿಯಸ್ ಆಗಿ ಹೇಳ್ತಿದ್ಯಾ? ಫನ್ ಅಂತಲ್ಲ, ಅವ್ರ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅತ್ತೆ ಮನೆಗೆ ಹೋಗ್ತಾರೆ. ಇವಾಗ ತಾಯಿ ಮನೇಲಿ ಇದ್ದಿದ್ದಕ್ಕಿಂತ ಅತ್ತೆ ಮನೆಗೆ ಹೋದಾಗ ಸ್ವಲ್ಪ ಚೇಂಜ್ ಆಗೇ ಆಗುತ್ತೆ. ಅಲ್ಲಿ ಕಸ್ಟಮು ಅದಕ್ಕೆಲ್ಲ ಅವ್ರು ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಗಂಡನ ಮಾತು, ಅತ್ತೆ ಮಾತು, ಮಾವನ ಮಾತು ಎಲ್ಲರದ್ದು ಕೇಳಬೇಕಾಗತ್ತೆ. ಸೊ ಹಾಗಾಗಿ ನ್ಯಾಚುರಲಿ ಚೇಂಜ್ ಆಗಲೇಬೇಕು. ಓಕೆ. ಬಟ್ ಈಗಿನ ಕಾಲದಲ್ಲಿ ಸ್ವಲ್ಪ ಇರುತ್ತೆ ಕೆಲವ್ರಿಗೆ, ನಾನು ಯಾಕೆ ಕೇಳಲಿ, ದುಡಿತಾ ಇದ್ದೀನಿ ಅನ್ನೋ ಕೆಲವೊಂದು ಹೆಣ್ಮಕ್ಳಿಗೆ ಆ ಥರನೂ ಇರ್ತಾರೆ. ಬಟ್ 90% ಎಲ್ಲ ಚೇಂಜ್ ಆಗಲೇಬೇಕು. ನನ್ಗನ್ಸುತ್ತೆ ಥಾಟ್ ಪ್ರಾಸೆಸ್ ವೈಸ್ ಅಲ್ಲಿ ಚೇಂಜ್ ಆಗ್ಬೋದು. ಬಿಕಾಸ್ ನೀ ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಜಾಸ್ತಿ ಬೇರೆ ಒಂದು ಅನ್ನೆಸೆಸರಿ, ಮದ್ವೆಗ್ ಮುಂಚೆ ನಮ್ಗೆ ಪ್ಯಾಂಪರ್ಡ್ ಆಗಿದೆ, ಅದು ನಿಜಾನೇ ಹೌದು. ಬಿಕಾಸ್ ನನಗೇನೆ ಅಡ್ಗೆ ಮಾಡಕ್ಕೆ ಅಡ್ಗೆ ಮನೆಗೆ ಹೋಗ್ತಾ ಇರ್ಲಿಲ್ಲ ನಾನು. ಒಂದು ಕಾಫಿ ಮಾಡಕ್ ಬರ್ತಿರ್ಲಿಲ್ಲ, ಒಂದು ಟೀ ಮಾಡಕ್ ಬರ್ತಿರ್ಲಿಲ್ಲ ನಂಗೆ. ಬಟ್ ನಾನೇ ಚೇಂಜ್ ಆದ. ಆ ತರ ಯೋಚನೆ ಮಾಡಿದ್ರೆ ಒಳ್ಳೆ ರೀತಿನಲ್ಲೂ ಹೌದು ಚೇಂಜ್ ಆಗಿದ್ದೀನಿ ನಾನು. ಮತ್ತೆ ಪೇಷನ್ಸ್ ವೈಸು ಅಷ್ಟೇ. ಐ ಥಿಂಕ್ ಮುಂಚೆ ಆದ್ರೆ ಅಮ್ಮನ ಮೇಲೆ ಎಗರಾಡ್ಬೋದಿತ್ತು ಈಸಿಯಾಗಿ. ಇವಾಗ ಸ್ವಲ್ಪ ಅಂದ್ರೆ ನಾಟ್ ದಟ್ ಗಂಡನ ಮೇಲೆ ಎಗರಾಡಕ್ ಆಗಲ್ಲ ಅಂತಲ್ಲ, ಎಗರಾಡ್ಬೋದು. ಬಟ್ ಒಂದ್ ಸ್ವಲ್ಪ ಯಾಕೆ ಅವಾಯ್ಡ್ ಮಾಡೋಣ. ಅಮ್ಮ ಅಂದ್ರೆ ಈಸಿ ಅಲ್ವಾ. ಇವಾಗ್ಲೂ ಅಮ್ಮನ ಮೇಲೆ ಸ್ವಲ್ಪ ಬರತ್ತೆ, ಕಮ್ಮಿ ಆಗಿದೆ ಮುಂಚೆಗೂ ಇದ್ಲು ಅಲ್ವಾ. ನಿಜ. ಹೌದು ಹೌದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ರೆಡಿನಾ? ರೆಡಿ. ಇದೊಳ್ಳೆ KBCಲಿ ಕೂತಿ ಮಾತಾಡ್ದಂಗ ಅನ್ಸ್ತಾ ಇಲ್ವಾ? ಓಕೆ. ಪ್ರೀತಿಗಿಂತ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇಂಪಾರ್ಟೆಂಟ್. ಸೆಲ್ಫ್ ರೆಸ್ಪೆಕ್ಟು ಬೇಕು, ಬಟ್ ಪ್ರೀತಿ ಇದ್ ಕಡೆ ಸೆಲ್ಫ್ ರೆಸ್ಪೆಕ್ಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸೆಲ್ಫ್ ರೆಸ್ಪೆಕ್ಟು ಇರಬೇಕು, ಪ್ರೀತಿನೂ ಇರಬೇಕು. ಬರೀ ನೀನು ಸೆಲ್ಫ್ ರೆಸ್ಪೆಕ್ಟ್ ಅಂತ ತಗೋತಾ ಇದ್ರೆ ಅವಾಗ ಅಲ್ಲಿ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಇದ್ದಾಗ ಆಟೋಮೆಟಿಕ್ ಆಗಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಯಾ, ಆಕ್ಚುಲಿ ವೆರಿ ರೈಟ್ಲಿ ಸೆಡ್. ಸೊ ಬಿಕಾಸ್ ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಹೌದು, ಪ್ರೀತಿ ಇದ್ ಕಡೆ ನಾನ್ ನಿನಗೆ ನನ್ನನ್ನ ಪ್ರೀತಿಸಿದ್ರೆ ರೆಸ್ಪೆಕ್ಟ್ ನಾನಾಗ ಕೊಡ್ತೀನಿ. ಅದು ನಾ ರೆಸ್ಪೆಕ್ಟ್ ನಿನಗ್ ಕೊಡೋದು ಅನ್ನೋದಕ್ಕಿಂತ ನಿನ್ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ನನಗೆ ಒಂದು ಗೌರವ ಇದ್ದೇ ಇರತ್ತೆ. ಅದಕ್ಕೆ ಕುಂದ್ ಬರೋ ತರ ನಾನು ಯಾವತ್ತೂ ನಡ್ಕೊಳ್ಳೋದೇ ಇಲ್ಲ. ಸೊ ಆ ರಿಲೇಶನ್ಶಿಪ್ ಚೆನ್ನಾಗೇ ಇರತ್ತೆ ಅವಾಗ ಅಂತ. ಸೊ ಐ ಡೂ ಅಗ್ರಿ. ಅಮ್ಮಂದ್ರು ಮಕ್ಳುಗಳು ಸುಳ್ಳು ಹೇಳ್ದಾಗ ಈಸಿಯಾಗಿ ಕಂಡಿಡ್ಬಿಡ್ತಾರೆ. ಎಸ್, ಹೌದು, ಈಸಿಯಾಗಿ ಕಂಡುಹಿಡಿತಾರೆ ಅನ್ನೋದಕ್ಕಿಂತ ಅವ್ರಿಗೊಂಥರ ಟೆಸ್ಟ್ ಇದ್ದಂಗೆ. ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಏನು ಗೊತ್ತಿದ್ರೂ ಕೆಲವು ಟೈಮ್ಸ್ ಹೇಳೋಕ್ಕಾಗಲ್ಲ. ಅದನ್ನು ಅವ್ರ ಬಾಯಿಂದನೇ ಬಿಡಿಸ್ಬೇಕಾಗುತ್ತೆ. ಅದನ್ನು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡೋರು ಏನಾದ್ರು ತಪ್ಪು ಮಾಡಿದಾಗ. ಬಟ್ ಈಗಿನ ಥರ ಅಲ್ಲ. ಅವಾಗ ನಾವೆಲ್ಲ ಒಂದು ಸಣ್ಣ ತಪ್ಪು, ಅವಾಗೇನು ಮೊಬೈಲ್ ಇತ್ತಿಲ್ಲ, TV ಇತ್ತಿಲ್ಲ. ಸೊ ಏನಾರು ಒಂದು ಸಣ್ಣ ತಪ್ಪು ಮಾಡಿದ್ರೆ ತಕ್ಷಣ ಅವರು ಕಂಡು ಹಿಡಿಯೋರು. ಈಗಲೂ ಅದೇ ಥರನೇ ಮಾಡಿದ್ರೆ ಒಳ್ಳೇದು. ಸೊ ಹಾಗಾಗಿ ಗೊತ್ತಾಗುತ್ತೆ. ಆಯ್ತು, ಆಫ್ ದ ಎಡಿಷನ್. ಬಟ್ ನಿನಗೆ ನಾನು ಯಾವ ತರ ಸುಳ್ಳು ಹೇಳ್ದಾಗ ಗೊತ್ತಾಗ್ತಿತ್ತಾ ಮುಂಚೆ, ಅಥವಾ ಇವಾಗ್ಲೂ ಸುಳ್ಳು ಹೇಳಿದ್ರೆ ಗೊತ್ತಾಗುತ್ತಾ ನಿಂಗೆ? ನಾನು ಸುಳ್ಳು ಹೇಳಲ್ಲ, ಈಗ ಹೇಳಲ್ಲ. ಬಟ್ ಸ್ಕೂಲು ಕಾಲೇಜ್ ಲೈಫಲ್ಲಿ ಒಂದೆರಡು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ಲು. ಸೊ ಹಾಗಾಗಿ ಗೊತ್ತಾಗುತ್ತೆ. ಏನಾದ್ರೂ ಒಂದು ಹೇಳೋ ಅಂತದ್ದು ಹೇಳ್ಬೋದು ಅಂತಾನೆ ನೋಡ್ಕೊಂಡು ಹೇಳು, ಆಮೇಲೆ ಏನೇನೋ ಹೇಳ್ಬಿಡ್ಬೇಡ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೋಡ್ಕೊಂಡು ಹೇಳುವಂಥದ್ದೇನಿಲ್ಲ. ಅದೇ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅನ್ನೋದು. ಆಮೇಲೆ ಅವಳು ಹೋಗಿ ಬಂದ್ಮೇಲೆ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ಗೊತ್ತಾಗೋದು, ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಎಲ್ಲೋ ಹೋಗಿದ್ದಾಳೆ, ಹೇಳಿಲ್ಲ ನಮಗೆ. ಸೊ ಈ ಥರ ಅವರಪ್ಪ ನಾನು ಇಬ್ರು ಕ್ಲಾಸ್ ಆಮೇಲೆ ನಮ್ಮ ಒಂದು ಕಮ್ಯುನಿಕೇಶನ್ ಏನಿರುತ್ತೆ, ಲೈಕ್ ನಾವು ಮಾತಾಡೋ ರೀತಿ ಅಥವಾ ನಮ್ಮ ಟೋನ್, ಇಂಟನೇಷನ್ಸ್, ಆಲ್ ದೀಸ್ ಥಿಂಗ್ಸ್, ಇದು ಒಂದು ರಿಲೇಶನ್ಶಿಪ್ ನ ಸೇವ್ ಮಾಡ್ಬೋದು ಅಥವಾ ಬ್ರೇಕ್ ಮಾಡ್ಬೋದು. ಖಂಡಿತ. ನಾವು ಯಾವಾಗ ಕಮ್ಯುನಿಕೇಶನ್ ವೇರಿಯೇಷನ್ ಆಗುತ್ತೆ ಆವಾಗ ಬ್ರೇಕು ಆಗ್ಬೋದು, ಅಥವಾ ಅದನ್ನೇ ಸ್ಮೂತಾಗಿ ತಗೊಂಡು ಹೋಗ್ಬೋದು. ಕರೆಕ್ಟ್. ನಂಗೆ ಇದೊಂದು
ಈ ಸ್ಟೇಟ್ಮೆಂಟ್ ಹೇಳಿದಾಗ ನಂಗೆ ಏನ್ ತಲೆಗ್ ಬಂತು ಅಂದ್ರೆ ಫಸ್ಟ್ ಅರ್ಜುನ ಶ್ರೀಕೃಷ್ಣ ಪರಮಾತ್ಮಂಗೆ ಮಹಾಭಾರತದಲ್ಲಿ ಕೇಳ್ತಾರಂತೆ, ಕೃಷ್ಣ ನನಗೆ ದುಃಖ ಆದಾಗ ಓದಿದ್ರೆ ಖುಷಿ ಆಗ್ಬೇಕು, ಖುಷಿ ಆದಾಗ ಓದಿದ್ರೆ ದುಃಖ ಆಗ್ಬೇಕು, ಅಂತದೇನಾರೋ ಅಂತ ಹೇಳು ನನ್ಗೆ ಅಂತ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಬರೀತಾರಂತೆ, ಈ ಸಮಯ ಕಳೆದು ಹೋಗುವುದು ಅಂತ. ಸೊ ಅದ್ನ ಅರ್ಥ ಬಂತು, ಬಿಕಾಸ್ ಅದನ್ನ ನಾವು ಓದೋ ರೀತಿ ಅಥವಾ ನಾನು ಯಾವ ಇಂಟೋನೇಷನ್ ಅಲ್ಲಿ ಹೇಳ್ತೀನಿ ಅದನ್ನ, ದಟ್ ಕ್ಯಾನ್ ಚೇಂಜ್ ಮೈ ಮೈಂಡ್ ಸೆಟ್. ಈ ಸಮಯ ಕಳೆದು ಹೋಗುವುದು, ಇದನ್ನ ಬೇಗ ಯೂಸ್ ಮಾಡ್ಕೋ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಅಥವಾ ಈ ಸಮಯ ಕಳೆದು ಹೋಗುವುದು, ಡೋಂಟ್ ವರಿ ಅಬೌಟ್ ಇಟ್. ಇದು ಬ್ಯಾಡ್ ಫೇಸ್ ಏನಿದೆ, ಸ್ಟಿಲ್ ಪಾಸ್ ಅವೇ ವೆರಿ ಕ್ವಿಕ್ಲಿ, ಡೋಂಟ್ ವರಿ ಅಂತ. ಸೊ ಇದು ಒಂದ್ ಸ್ಟೇಟ್ಮೆಂಟ್ ಹೌ ಮಚ್ ಇಟ್ ಕ್ಯಾನ್ ಮೀನ್ ಅನ್ನೋದಕ್ಕೆ. ಕಮ್ಯುನಿಕೇಶನ್ ಕೂಡ ಹಂಗೆ, ನಾವು ಒಳ್ಳೇದನ್ನ ಯಾವ ಟೋನ್ ಅಲ್ಲಿ ಹೇಳ್ತೀವಿ ಅಥವಾ ಕೆಟ್ಟದನ್ನ ಯಾವ ಟೋನ್ ಅಲ್ಲಿ ಹೇಳ್ತೀವಿ. ಫಸ್ಟ್ ಆಫ್ ಆಲ್ ಕೆಟ್ಟದ್ ಮಾತಾಡ್ಬೇಡಿ, ಕೆಟ್ಟದ್ ಯಾರಿಗೂ ಮಾಡಬೇಡಿ. ಬಟ್ ಅದ್ರ ಮೇಲೆ ಎಷ್ಟು ರಿಲೇಶನ್ಶಿಪ್ಸ್ ತುಂಬಾ ಎಫೆಕ್ಟ್ ಆಗುತ್ತೆ. ದಟ್ಸ್ ಟ್ರೂ. ನೆಕ್ಸ್ಟ್ ಒಂದು ಕ್ವೆಶ್ಚನ್ ಏನಿದೆ ಅದನ್ನ ನಾನೇ ಮೇಕಿಂಗ್ ಇಟ್ ಅಪ್ ರೈಟ್ ನೌ. ಸೊ ಹೇಳು, ಕೆಲವೊಂದು ಅನ್ನೆಸರಿ ಮಾತಾಡೋ ರಿಲೇಟಿವ್ಸ್ ಟಾಕ್ಸಿಕ್ ಅಂತಾನೆ ಹೇಳ್ಬೋದು. ಅಂದ್ರೆ ದೇ ಆರ್ ನಾಟ್ ಗುಡ್ ಫಾರ್ ಯುವರ್ ಮೆಂಟಲ್ ವೆಲ್ ಬೀಯಿಂಗ್ ಅನ್ನೋದಕ್ಕೆ. ಸೊ ಅಂತ ರಿಲೇಟಿವ್ಸ್ ನ ದೂರ ಇಡೋದೇ ಒಳ್ಳೇದು. ಅದು ಹಿಂದಿನ ಕಾಲದಲ್ಲಿ ತುಂಬಾ ನಡೆಯೋದು, ಬಟ್ ಈಗೆಲ್ಲ ತುಂಬಾ ನಾಲೆಡ್ಜಬಲ್ ಆಗಿದ್ದಾರೆ. ಸೊ ಹಾಗಾಗಿ ಯಾರು ಯಾರ ಬಗ್ಗೆನೂ ಅವ್ರವ್ರ ಕೆಲಸನೇ ಅವ್ರವ್ರಿಗೆ ಜಾಸ್ತಿ ಇರೋದ್ರಿಂದ ಸೊ ಯಾರು ಈ ಥರ ಟಾಕ್ಸಿಕ್ ಬಗ್ಗೆ ಮಾತಾಡಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಗೋಜಿಲ್ಲ. ಕೆಲವ್ರು ಇರ್ಬೋದು, ಇಲ್ಲ ಅಂತ ನಾ ಹೇಳಲ್ಲ, ಬಟ್ ಈಗ ಆದಷ್ಟು ಕಮ್ಮಿ ಆಗಿದೆ. ಯಾಕೆಂದರೆ ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ಅವ್ರ ಲೈಫು, ಅವ್ರ ಮನೆ, ಅವ್ರ ಸಂಸಾರ ಇದರಲ್ಲೇ ಇರೋದ್ರಿಂದ ಸೊ ಒಬ್ರಿಗೊಬ್ರು ಕೂತ್ಕೊಂಡು ಹಾಯ್ ಹಲೋ ಅನ್ನೋಕ್ಕೂ ಒಂದೊಂದ್ಸತಿ ಟೈಮ್ ಇರಲ್ಲ. ಸೊ ಹಾಗಾಗಿ ಹಿಂದಿನ ಕಾಲದಲ್ಲಿ ಅದು ತುಂಬ ಇತ್ತು. ಸೊ ಈಗ ಏನು ಅಷ್ಟೊಂದು ಇಲ್ಲ ಅಂತ ಅನ್ಕೋತೀನಿ. ಅಂದ್ರೂ ಇಲ್ಲಮ್ಮ, ನಾನ್ ಮದ್ವೆ ಆಗೋ ಟೈಮಲ್ಲೂ ಎಷ್ಟು ನಂಗೇನು ಏಜ್ ಆಗಿರ್ಲಿಲ್ಲ, ಬಟ್ ಸ್ಟಿಲ್ ಇನ್ನು ಮದ್ವೆ ಗಂಡು ಹುಡುಕ್ತಾ ಇಲ್ಲ. ಅದೆಲ್ಲ ಇತ್ತು, ಬಟ್ ಅದೇ ಕಮ್ಮಿ ಆಗಿದೆ ಈಗ. ಏನು ಇವಾಗ ಯಾರ ಮನೇಲಿ 27-28 ವರ್ಷದ ಹುಡುಗಿ ಇದ್ರು ಯಾರು ಕೇಳಲ್ಲ, ಕೇಳಕ್ಕೆ ಅವಕಾಶ ಇಲ್ಲ. ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರವ್ರು ಕೆಲ್ಸದಲ್ಲಿ ಅವ್ರವ್ರು ಇದಾಗಿರ್ತಾರೆ. ಸೊ ಹಾಗಾಗಿ ಒಂಥರ ಬ್ಲೇಮ್ ಮಾಡಬೇಕು ಅಥವಾ ಅವ್ರನ್ನ ಕುಕ್ಬೇಕು, ಯಾಕೆ ಮದ್ವೆ ಮಾಡಿಲ್ಲ, ಆ ಥರ ಯಾರು ಮಾತಾಡಕ್ ಇಷ್ಟಪಡಲ್ಲ ಈಗ. ಸೊ ಐ ಅಗ್ರಿ ವಿತ್ ದಟ್ ಸ್ಟೇಟ್ಮೆಂಟ್. ಏನಕ್ಕೆ ಅಂದ್ರೆ ಅಂತ ರಿಲೇಟಿವ್ಸ್ ನ ದೂರ ಇಡೋದೇ ಒಳ್ಳೇದು. ಅವ್ರ ದೂರದಲ್ಲಿ ಇದ್ರೇನೆ ಒಳ್ಳೇದು, ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಸೊ ಐ ಅಗ್ರಿ, ಆ ಸ್ಟೇಟ್ಮೆಂಟ್ ಗಂತೂ ಐ ಅಗ್ರಿ. ನಾನು ಏನ್ ಕೇಳ್ದೆ ನಿಂಗೆ, ನಾನು ಐ ಅಗ್ರಿ ಟು ದಟ್ ಸ್ಟೇಟ್ಮೆಂಟ್. ಓಕೆ, ಲಾಸ್ಟ್ ಕ್ವೆಶ್ಚನ್ ಅಂತಾನೆ ಹೇಳ್ಬೋದು. ಬೈತಾ ಹೇಳೋರು ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ, ನಗ್ತಾ ಹೇಳೋರು ಹಾಳಾಗೋಗ್ಲಿ ಅಂತ ಹೇಳ್ತಾರೆ. ಇದು ಗಾದೆ ಮಾತು. ಸೊ ಇದನ್ನ ನಾವು ಸೀರಿಯಸ್ ಆಗಿ ತಗೊಳಕ್ ಆಗಲ್ಲ. ಮನೆ ಅಂದಮೇಲೆ ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಮಾಡಲೇಬೇಕು. ಒಳ್ಳೆ ಮಾತಿಂದನಾರು ಹೇಳಿ, ಇಲ್ಲ ಕೇಳಿದ ಮಾತು ಕೇಳಲಿಲ್ಲ ಅಂದರೆ 2 ಏಟು ಕೊಟ್ಟು ಹೇಳ್ತಾರೆ. ಸೊ ಹಾಗಾಗಿ ಒಳ್ಳೆ ಮಾತಲ್ಲಿ ಸಾಧ್ಯವಾದಷ್ಟು ಹೇಳಬೇಕು. ತೀರಾ ಕೇಳಲಿಲ್ವಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ, ಅವಾಗ 2 ಏಟು ಕೊಡಲೇಬೇಕಾಗತ್ತೆ. ಸೊ ಅವಾಗ ಸ್ವಲ್ಪ ಹದಕ್ಕೆ ಬರ್ಬೋದೇನೋ ಅಂತ ಅನ್ಕೋತೀನಿ. ಇಲ್ಲ, ಇನ್ ಜನರಲ್ ನೀನ್ ಹೇಳಿದ್ ಕರೆಕ್ಟೇ, ಬಟ್ ನನಗೆ ಅನ್ಸುತ್ತೆ ಎಷ್ಟೊಂದ್ ಜನ ಎಲ್ಲಾರ ಮೈಂಡ್ ಸೆಟ್ ಒಂದೇ ತರ ಇರಲ್ಲ. ಕೆಲವರು ಜೆಲಸಿನಲ್ಲಿ ಏನೋ ಒಂದ್ ಹೇಳ್ತಾರೆ, ಹಾಳಾಗ್ಲಿ ಅಂತಾನೆ ಹೇಳ್ತಾರೆ, ನಿನ್ಗೆ ರಾಂಗ್ ಅಡ್ವೈಸಸ್ ಕೊಡ್ತಾರೆ. ಕೆಲವೊಬ್ರು, ನಾಟ್ ಎವ್ರಿ ಒನ್, ನಾಟ್ ಜನರಲೈಸಿಂಗ್ ಎವ್ರಿ ಒನ್, ಬಟ್ ಏನೋ ಕೆಲವೊಬ್ರು ಮಾತ್ರ ಹಂಗಿರ್ತಾರೆ. ಸೊ ಹಾಗಾಗಿ ಐ ಬಿಲೀವ್ ಎಸ್ ದಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಎಲ್ಲಾರು ನಮ್ಮ ಫ್ಯಾಮಿಲಿ, ನಮ್ಮ ಕ್ಲೋಸ್ ಒನ್ಸ್ ಅನ್ನೋದ್ ಬಿಟ್ರೆ ಎಷ್ಟೊಂದ್ ಜನಕ್ಕೆ ನಮ್ಮ ಏಳಿಗೆ ಅಷ್ಟು ಇಷ್ಟ ಆಗಲ್ಲ, ಅಥವಾ ಅದನ್ನ ಹಾಳು ಮಾಡಕ್ ಅವ್ರ ಕೈಯಲ್ಲಿ ಆಗಲ್ಲ. ಸೊ ದಿಲ್ ಗಿವ್ ರಾಂಗ್ ಅಡ್ವೈಸಸ್ ಆ ತರ. ಸೊ ಬಿ ಕೇರ್ಫುಲ್, ಬಿವೇರ್ ಆಫ್ ಸಚ್ ಪೀಪಲ್. ಅಂತವ್ರಿಂದ ಅಗೇನ್ ಲೈಕ್ ಟಾಕ್ಸಿಕ್ ರಿಲೇಟಿವ್ಸ್ ಅಂತ ಹೇಳ್ದಂಗೆ, ಹಾಗೆ ಟಾಕ್ಸಿಕ್ ಪೀಪಲ್ ಇಂದಾನೆ ದೂರ ಇರಿ ಆದಷ್ಟು. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಲಾಸ್ಟ್ ಅಂದೆ, ಬಟ್ ಇದೊಂದು ಸ್ಟೇಟ್ಮೆಂಟ್. ನಮ್ಮ ಅಮ್ಮಂಗೆ ಇವಾಗ ಇಷ್ಟೋ ತನಕ ವಿಡಿಯೋ ಮಾಡಿ ಯಾವಾಗ ಬಿಟ್ರೆ ಎದ್ದು ಹೋಗ್ತೀನಿ ಅಂತ ಅನ್ಸ್ತಾ ಇದೆ. ಅಗ್ರಿ or ಡಿಸ್ಅಗ್ರಿ? ನೀವ್ ಹೇಳಿ ಇದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಷ್ಟೇ, ಖಂಡಿತ ಇಷ್ಟ ಆಗಿಲ್ವಾಗ ಮಾಡಿದ್ದು? ಇಷ್ಟ ಆಯ್ತು, ಆದ್ರೆ ನಮ್ಗೆ ಅಭ್ಯಾಸ ಇಲ್ವಲ್ಲ, ಸೊ ಹಾಗಿದ್ರೆ ಸ್ವಲ್ಪ ಸಂಕೋಚ ಆಗುತ್ತೆ ಅಷ್ಟೇ. ಓಕೆ, ಸರಿ. Thank you so much everyone for watching this video. Hope you guys had as much as fun we had.
ವಿ ಕೀಪ್ ಹ್ಯಾವಿಂಗ್ ಫನ್ ಎವ್ರಿ ಡೇ, ಬಟ್ ಇದೊಂದು ವಿಡಿಯೋಗೋಸ್ಕರ ಒಂದು ಸೆಗ್ಮೆಂಟ್ ಅಂತ ಕ್ರಿಯೇಟ್ ಮಾಡಿ ನೋಟ್ಸ್ ಕಿಟ್ಸ್ ಮಾಡ್ಕೊಂಡು ಸ್ವಲ್ಪ ಏನೋ ನೋಟ್ಸ್ ಮಾಡ್ಕೊಂಡು ಕ್ವೆಶನ್ಸ್ ಕೇಳಿದೆ. So hope you guys like it, and if you like this video, please like, share, subscribe, comment with feedback. I'm open to it always, and lots of love. ಥ್ಯಾಂಕ್ ಯು. ನಮಸ್ತೆ. ಇವತ್ ಮಾಡ್ತಾ ಇಲ್ಲ ಹೇಳು, ನೀನು ಹೇಳು. ಲೈಕ್, ಕಾಮೆಂಟ್, ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಏನಾರು ತಪ್ಪಿದ್ರೆ ಅದನ್ನ ಹೇಳಿ, ಶೇರ್. ನೆಕ್ಸ್ಟ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇವಾಗ ನಮ್ಮ ಅಮ್ಮನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರು. ಓಕೆ, ಇದು ಇವಳು ಬಿಡಲ್ವಲ್ಲ ನನ್ನನ್ನ, ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋ ಅಂತ ನಾನೇ ಹೇಳ್ಬಿಟ್ಟೆ. awesome. Bye guys, lots of love. Bye. ಬಾಯ್.